ಎಷ್ಟು ಬೇಜಾರಾಕಿತ್ತು ಗೊತ್ತೇನು ಮನೇನ ಇಲ್ಲಾರ್ದಕ್ಕೆ. ನಾನು ಎಲ್ಲಾರನು ಭಾಳ ಮಿಸ್ ಮಾಡ್ಕೊಂಡೀನಿ. ಎಲ್ಲಾರನು ಅಣ್ಣ, ಎಲ್ಲಾರನು. ಹ್ಞೂನ, ಎಲ್ಲಾರನು ಮಿಸ್ ಮಾಡ್ಕೊಂಡೀನಿ. ಮತ್ತೆ ನಿನ್ ಚಿನ್ನುನ ಥೋ, ಸುಮ್ಮನೆ ಇರ್ತೀವಿಲ್ಲ. ಹೇಳಣ್ಣ, ಪದ್ಮಾನ್ ಮಿಸ್ ಮಾಡ್ಕೊಂಡಿ? ಪದ್ಮಾನ್ ಮಿಸ್ಸು ಮಾಡ್ಕೊಂಡಿಲ್ಲ. ಈಗ ಚಾಲು ಅಣ್ಣ, ಸುಮ್ಮನೆ ಕುಂದಿರ್ತೀಯ. ಪಾಪ ಇದು ಬ್ಯಾಸರಾಗೈತಿ ಅಂತ ಒಂಚೂರು ಊಟ ಮಾಡಿ ಈಗ ಕುಂತಾನ ನಿಂತು ಬಿಟ್ಟಾಳ ಈಕೆ. ಅಯ್ಯವ್ವ, ನಿನ್ ಮಗಗೆ ಏನೋ ತ್ರಾಸ ಕೊಡಕತ್ತಿಲ್ಲ ತಗೋ ನಾನು. ಅಯ್ಯೋ ಮಗಳಿಗಿಂತ ಮಗನೇ ಹೆಚ್ಚು. ಹೌದು, ಮತ್ತೆ ನೀ ಏನು ಕೊಟ್ಟು ಮನೆಗೆ ಹೋಗ್ತಿ, ನನ್ನ ಮಗ ನನ್ನ ಜೊತೆಗೆ ಇರ್ತತಿ. ನನ್ನ ಇಟ್ಕೋ, ಯಾರು ಬೇಡ ಅಂದ್ರು ನಿನ್ಗೆ. ನೀವು ಕೊಟ್ಟು ಮದುವೆ ಮಾಡ್ತೀರಿ ಹೆಣ್ಮಕ್ಳನ್ನ, ಅದಕ್ಕೆ ಎಲ್ಲ ಹೆಣ್ಮಕ್ಳು ಅವ್ರವ್ರ ಅವನ ಜೊತೆಗೆ ಇರ್ಬೇಕಂತ ಆಸೆ ಪಡ್ತಾರೆ. ನೀವುಗೆ ಇಟ್ಕೊಳಕ್ ಮನ್ಸಿರ್ಬೇಕಲ್ಲ, ತಡಕಿಂದ ಕೊಟ್ಟು ಮದುವೆ ಮಾಡ್ಬಿಡ್ತೀರಿ. ಅದಕ್ಕೆ ಅವ್ರ ಪಾಪ ಇನ್ನೊಂದು ಮನೆಗೆ ಹೋಗೋದು ಗೊತ್ತನ. ಅದೇ ಮಕ್ಕಳನ್ನ ಗಂಡು ಮಕ್ಕಳನ್ನ ಕಳಿಸ್ಬೇಕ ಇಲ್ಲ ಸುಬ್ಬಿ. ಹಂಗೆ ಎಲ್ಲಾರು ಹಂಗೆ ಮಾಡಕತ್ರ ಮುಗಿದೋತಿ. ಯಾರ ಮಕ್ಳು ಯಾರ ಮನೆಗೆ ಹೋಗಂಗಿಲ್ಲ. ಏನ ಸುಮ್ಮನಿರ. ಈಗ ನಿನಗೆ ಇನ್ನೊಂದು ಮದುವೆ ಮಾಡಿ ಕಳ್ಸತ್ತಲ್ಲ, ಅವ್ರ ಮನೆ ಮಗಳನ್ನ ಕಳ್ಸಿರ್ತಾರ. ಈ ಮದ್ವಿ ಮ್ಯಾಟ್ರ್ ಕ್ಲೋಸ್ ಮಾಡ್ತೀರಿ? ಅಯ್ಯೋ ಅಣ್ಣ, ನಾನು ಕ್ಲೋಸ್ ಮಾಡ್ತೀನಿ. ಅವ್ವ ಕ್ಲೋಸ್ ಮಾಡಿದ್ರು ನಿನ್ನ ಹುಡುಗಿ ಕ್ಲೋಸ್ ಮಾಡ್ಬೇಕಲ್ಲಪ್ಪ. ದಿನಕ್ಕೆ 100 ಸಲ ಬರ್ತಿದ್ಲ ಗೊತ್ತೇನ. ನೀನು ನೋಡ್ಬೇಕು, ನೀ ಬಂದ್ಯಾ ಅಂತ ಕೇಳಾಕ. ನೀನು ಬಂದಿರ್ತಿದ್ದಿಲ್ಲ, ಆಕೆ ಫೋನ್ ಮಾಡಿದ್ರೆ ರಿಸೀವೇ ಮಾಡ್ತಿದ್ದಿಲ್ಲ ಅಂತ ನೀನು. ಇಲ್ಲ, 1-2 ಸಲ ರಿಸೀವ್ ಮಾಡೀನಿ. ಹೌದಾ? ಏನೇನು ಮಾತಾಡಿದ್ರಿ? ಏನ ಊಟ ಆತ, ನಾಷ್ಟ ಆತ, ಆರಾಮದಿಯಾ ಅಂತ ಇಷ್ಟೇನಾ? ಇನ್ನೇನು ಮಾತಾಡ್ಬೇಕಿತ್ತ? ಈಗ ತಣ್ಣಗಿರ್ತೀಯ, ಬಿಡ್ಬೇಕ. ಮತ್ತೇನು ಪಾಳ ದೇವ್ರ, ಆರಾಮದಿಯಾನ? ಓ ಮಾವ, ಆರಾಮದೇ ನೋಡಪ್ಪ. ನೀ ಆರಾಮದಿಯಲ್ಲ? ಆರಾಮದೇ ನೋಡಪ್ಪ. ಮತ್ತ ಸಿಹಿ ಸುದ್ದಿ ಏನಾಯ್ತು? ಕೆಲಸ ಟ್ರೈನಿಂಗ್ ಎಲ್ಲ ಮುಗ್ದೈತಿ, ಹೇಳಿ ಕಳಿಸ್ತೀನಿ ಅಂದಾರ. ಆತಪ್ಪ, ಒಟ್ಟು ಅಂದ್ಕೊಂಡಂಗೆ ನೀನು ಅಂದ್ಕೊಂಡಂಗೆ ಏನ ಮಿಲ್ಟ್ರಿ ಸೇರ್ಬೇಕನ್ನ ಒಂದು ಆಸೆನ ಈಡೇರಿಸ್ಕೊಂಡೆಲ್ಲ. ಆಗ್ಲಿ ಬಿಡ. ಹ್ಞೂ ಮಾವ. ಅಂದಂಗೆ ಮಾವ, ಅವು ಅಂದ್ಲು ಮದ್ವೆ ನಿಶ್ಚಯ ಆಗೈತಂತ. ಹ್ಞೂ ಆಗೈತಿ. ಮುಂದಿನ ತಿಂಗಳು ಡಿಸೆಂಬರ್ 20ನೇ ತಾರೀಕು ಲಗ್ನ ಅಂತ ಹೇಳ್ಯಾರ. ಮುಂದಿನ ತಿಂಗಳಲ್ಲ ಮಾವ, ಇದೇ ತಿಂಗಳು. ಹ್ಞೂ ಅಲ್ಲೋಡ್ ನಾಚ್ಕೊಂತ ಇರೋದು ನೋಡ ಅಣ್ಣ. ನಿನ್ನೆ ಹುಡುಗಿ ಜೊತೆ ಡೇಟಿಂಗ್ ಹೋಗಿದ್ದ. ಬಾ 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 ಬಾ, ಏನ್ ಮಾವ ಇದು? ನಾವು ಊರಿಗೆ ಹೋಗಿ ಬರೋದ್ರೊಳಗೆ ಭಾರಿ ಚೇಂಜಸ್ ಆಗ್ಬಿಟ್ಟಿ. ಇದೇ ಡ್ರೆಸ್ನಾಗ ಹೋಗಿದ್ಯಾ? ಟಿಪ್ ಟಾಪ್ ಆಗಿ ಸೂಟು ಬೂಟು ಇಲ್ಲ ಜೀನ್ಸ್ ಪ್ಯಾಂಟ್ ಶರ್ಟ್ ಟೀ ಶರ್ಟ್ ಇಂಥವೆಲ್ಲ ಹಾಕ್ಕೊಮವ. ಹುಡ್ಗಿಗೆ ಇಷ್ಟ ಹಾಕಿ ನೀನ್ ಅದನ್ನ ಬಿಟ್ಟು ಈ ಟೈಪ್ ಜುಬಾ ಪೈಜಾಮ ಹಾಕೊಂಡ ನಿನ್ ಡೇಟಿಂಗು ಹಿಂಗೆ ಹೋಗಿದ್ದೇನ? ಹಿಂಗೆ ಹೋಗಿದ್ದ. ಏ ಮಾವ, ಮರ್ಯಾದೆ ಕೊಡೆ. ನೀನೇ ಅಂತಿ ಸೋದರ ಮಾವ ಅಂದ್ರೆ ಸಾಕಿದ್ ನಾ ಇದ್ದಂಗ ಅಂತೇಳಿ. ಅಕ್ಕ ಓಲ್ ಬಿಡಕ, ಅಂದ್ರ ಅನ್ನೋಳಕ್ ನನ್ಗೇನ್ ಬೇಜಾರಿಲ್ಲ. ನಾನ್ ಸೊಸಿ ಅನ್ಲಾರ್ದ ಮತ್ತೆ ಯಾರು ಅನ್ಬೇಕು. ಆಗ್ಲಪ್ಪ, ಒಟ್ಟ ನನಗೊಂದು ಹತ್ತಿ ಬರಾಕತ್ಲಲ್ಲ, ಅಷ್ಟ ಸಾಕ್ಬಿಡು ಹೋಲಿ. ಎಲ್ಲಿ ನಮ್ಮ ಒಬ್ಬಂಟಿ ಒಂದಾಗ ಉಗಿ ಗುಕ್ಕ ಹಾಕಾನ ಅಂತ ಮಾಡಿದ್ದೆ. ಹೆಂಗದ ಹುಡುಗಿ? ತೋರ್ಸಮ್ಮ ಫೋಟೋ ಗಿಟ ಇದ್ರೆ. ಅಣ್ಣ, ನನ್ನ ಫೋನ್ನಾಗ ಐತಿ. ನಿನ್ನೆ ಸ್ಟೇಟಸ್ ಇಟ್ಟಿದ್ರು, ಗಂಡ ಹೆಂಡತಿ ಇಬ್ರು ಲವ್ ಫಾರ್ ಎವರ್ ಅಂತೇಳಿ ಇನ್ನೇನ ಬರ್ದಿಡಿದ್ರಿ. ಇನ್ನೊಂದು ಸ್ವಲ್ಪ ಆ ಥರ ಮಾಲ್ದ ಫೋಟೋ ಹೊಡ್ಕೊಂಡು ಇಬ್ರು ಸ್ಟೇಟಸ್ ಇಟ್ಟಿದ್ರು. ಅದ್ರಾಗ ಐತಿ, ತೋರಿಸ್ತೇನೆ. ಹೌದಾ? ಅಲ್ಲಿ ಆಗ್ಲಿ ಬಿಡಪ್ಪ. ಬಟ್ ಎತ್ತಾಗ ಮಾವ, ನೀ ಫುಲ್ ಖುಷಿ. ನಿನ್ ಲಗ್ನ ಮುಗಿಸೇ ಹೋಗ್ಕಂತವ್ ನನ್ನ ಕೆಲ್ಸಕ್ಕೆ ನಾ. ಬರೀ ಅವನದೊಂದು ಲಗ್ನ ಮುಗಿಸೋದಲ್ಲಪ್ಪ? ಹೌದು, ನಿನ್ನ ಲಗ್ನನ ಮುಗಿಸ್ಬೇಕಲ್ಲಪ್ಪ ಮಾವ. ನಾ 1000 ಸಲ ಹೇಳ್ತಾ ಇದೀನಿ, ನನ್ನ ಕೆಲಸನ ಬಿಡಕ್ಕೆ ಇಷ್ಟ ಇಲ್ಲ. ಈ ಕೆಲಸ ಬಿಡಂತ ಯಾವ ಸುಳೆ ಮಗ ಹೇಳಿನ ಮರ ಎತ್ತಾಗ? ಯಾವ ಹುಚ್ಚ ಸುಳೆ ಮಗ ಹೇಳಿದ ಹೇಳ ನನಗೆ? ನಿಮ್ಮ ಅಣ್ಣ ನಮ್ಮ ಅಣ್ಣನ ಬಿಟ್ಟು ಬಿಡ, ತೆಲಿ ಕೆಡಿಸ್ಕೊಳಕ್ ಹೋಗ್ಬೇಡ. ನನ್ನ ಮಗಳು ನಿನ್ ಮ್ಯಾಗ ಜೀವನ ಇಟ್ಟಕ್ ಪಾಪ. ಎಷ್ಟು ಪ್ರೀತಿ ಮಾಡ್ತಾಳ, ಎಷ್ಟು ಸಲ ಬಂದು ಹೋಗಿದ್ಲ. ಆಕಿ ನಿನ್ ಲಗ್ನ ಆಗ್ಬೇಕಂತ ಐತಿಲ್ಲ, ನೀ ಯಾಕೆ ತಲೆ ಕೆಡಿಸ್ಕೊಂತೀಯ? ಬಡ ನಿನ್ ಲಗ್ನನ ಮುಗಿಸೇ ಬಿಡನಂತ. ಏನ ಹಣೆ ಬರಕ್ ಹೊಣೆ ಯಾರು? ಸಾವು ಮನುಷ್ಯಾಗ ಹಿಂಗೆ ಆಗ್ಬೇಕು, ಹಿಂಗೆ ಬರ್ತೈತಿ ಅಂದ್ರೆ ಅದನ್ನ ತಪ್ಸಾಕ್ ನೀನು ನನ್ನ ಕೈಲಿ ಆಗಲ್ಲ, ನಿನ್ನ ಕೈಲೂ ಆಗೋದಿಲ್ಲ. ಏನ ಅಕಸ್ಮಾತ್ ಚೆನ್ನಾಗಿರ್ಬೇಕಪ್ಪ ಜೀವನ ಅಂದ್ರೆ ಮುಗಿದೋತು. ಯಾಕೆ ಯಾರು ಮಿಲಿಟರಿ ಸೇರ್ಲಾರ್ದಾರ ಯಾರು ಸತ್ತೇ ಇಲ್ಲನ? ಸುಮ್ಮನೆ ಇರೋ ನೀನು. ದೇಶ ಸೇವೆ ಈಶ ಸೇವೆ ಅಂತಾರ. ಏನ ದೇಶ ಸೇವೆ ಮಾಡಕೊಂಟಿ, ಒಳ್ಳೇದಾಗ್ಲಿ, ತಲೆ ಕೆಡಿಸ್ಕೊಬೇಡ. ನಿಮ್ಮಿಬ್ರು ಒಂದ್ ಮಾಡೋ ಜವಾಬ್ದಾರಿ ನಂದು. ಮಗನ, ನಿನಗೂ ಆಕೆ ಇಷ್ಟ ಅಂತ ನನಗೆ ಗೊತ್ತು, ಮ್ಯಾಗ ಹಗಣ ಮಾಡ್ತಿ. ಅಲ್ಲಲ್ಲ ಏನ್ ಮಾಡ್ಲಿಪ್ಪ ನಿಮ್ಮ ಅಣ್ಣ ಇದು ನಿಮ್ಮ ಅತ್ತಿಗೆ ನಮ್ನಿ ಭಯ ಮಾಡ್ತಾರ ನೋಡ್ತಿ ಇಲ್ಲ. ಮತ್ತು ಮಾವ ಅತ್ತಿ ಬೇಡ ಅನ್ನೋದಕ್ಕೆ ನಾನು ಸುಮ್ಮನೆ ಬಿಟ್ಟೆ. ಅದು ನನ್ನ ಹಳೆ ಐತಿ, ಅದು ಎದೋದಕ್ಕೆ ಉಪಯೋಗಿಲ್ಲ. ನೀ ತಲೆ ಕೆಡಿಸ್ಕೋಬೇಡ. ನನ್ನ ಮಗಳನ್ನ ತಂದು ನಿನಗೆ ಲಗ್ನ ಮಾಡೋ ಕೆಲಸ ನಂದು. ಆಗ್ಲಿ ತಗೋ. ಹಂಗಾರ ಮಾವ ಹಳೆ ಅಂದು ಇದ್ರಾಗ ಆಗಿಬಿಡ್ಲಲ್ಲ ಮದ್ವಿ. ಹಂಗಾಗ್ಲಿ ತಗೋ. ಅದಕ್ಕೇನಂತ ಒಂದ ಖರ್ಚಿನಾಗ 2 ಲಗ್ನ ಮುಗಿಸಿದ್ರಾತ. ಮತ್ತಲ್ಲ ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಒಂದು ಬೆಳಗ್ಗೆ ಬಂದೇನೆ ನಾನು. ಅಂತೂ ಇಂತೂ ಬಾಯಿ ಬಿಟ್ಟಲ್ಲಣ್ಣ. ಏನಪ್ಪ ನಂಗೆ ಗೊತ್ತಿಲ್ಲ, ನಾ ಮನೆ ಕಡೆ ಹೋಗಿ ನೋಡ್ತೀನಿ ತಗೋ. ಸರಿ ಅಂದಂಗೆ ಮಾವ,
ಒಂಚೂರು ಊರಾಗ ಅಡ್ಯಾಡ್ಕೊಂಬರ್ತೀನಿ, ಬ್ಯಾಸರ ಆದಂಗೆ ಐತಿ. ದೋಸ್ತರನ್ನದು ಭೇಟಿಯಾಗಿ ಒಂಚೂರು ಹೊಳಿ ದಂಡಿ ಕಡೆ ಅದು ಹೋಗ್ಬರ್ತೀನಿ. ಆತು ಹೋಗಿ ಬಾ. ಅಕ್ಕ ಅಂತೂ ಮಗ ಮನೆಗೆ ಬಂದ, ಲಗ್ನ ಮಾಡಿ ಮುಗಿಸೆ. ಏನು ಏನು ಹೆಂಡತಿ ಪ್ರೀತಿ ಕಂಡ, ಹೆಂಡತಿ ಜೊತೆಗೆ ಮಾತಾಡಕತ್ತ, ಹೆಂಡತಿ ಮುಗ್ದಾರ ಹಾಕಿಟ್ಕೊಂತಾಳ, ತಲೆ ಕೆಡಿಸ್ಕೊಬೇಡ. ಏನಪ್ಪ ಎತ್ತಾಗ ಜೀವನದಾಗ ಒಬ್ಬ ಚಂದಿದ್ರಷ್ಟೇ ಸಾಕು ನನಗೆ. ಇದೊಂಥರ ಚಿಂತೆ, ಅವನದೊಂಥರ ಚಿಂತೆ, ಏನು ಮಾಡಲಿ ನನಗೆ ಒಂದು ಲೆಕ್ಕ ಹರಿಲಂಗೆ ಆಗ್ಬಿಟ್ಟತ್ತಾಗ. ಎಲ್ಲ ದೇವ್ರು ತಂದು ನನಗೆ ಹಾಕ್ಯಾನ ಅನಿಸ್ತದ ಒಂದೊಂದ್ಸಲ. ಯಾ ದೇವ್ರಿಗೆ ಅದು ಏನು ಅನ್ಯಾಯ ಮಾಡಿದ್ನಿ, ಏನು ಏನಪ್ಪ ನನಗೆ ತಿಳಿದಂಗೆ ಈಗಿನ ಜನ್ಮದಾಗ ನಾ ಯಾರಿಗೆ ಏನು ಅನ್ಯಾಯ ಮಾಡಿಲ್ಲ. ಆದ್ರೆ ನನಗಿಷ್ಟು ಕಾಡಾಟ ಯಾಕಂತ ಗೊತ್ತಾಗೋಲ್ತು ಒಟ್ಟು. ಏನೋ ಏನೋ ರಾಗಿ ಹೊಲದಾಗೆ ಕಾಲೇ ಗುಡಿಸಲು, ಗುಡಿಸಲಿಗೆ ಹೋದೆ ಮಾತು ಕಲಿಸಲು, ನನ್ನ ಪತಿ ರಾಯನಿಗೆ ತಿನಿಸಲು, ಜೇನು ತುಪ್ಪ ತಂದೆ ಮಾತು ಎದಕ್ಕ ಭಾಳ ಹಾಡ್ಕೊಂತ ಕುಣ್ಕೊಂತ ತಯಾರಾಗಕತ್ತಿಯಲ್ಲ, ಯಾಕ? ನಾನು ಬಿ ಹಾಡಕತ್ತಿದ್ನ್ಯಾ ಇಲ್ಲವಾ? ಇಲ್ಲ, ಯಾಕ? ನಾನೇನು ಹುಚ್ಚಲ್ಲ, ನನಗೂ ಎಲ್ಲ ಅರ್ಥ ಆಕ್ಕತಿ. ಹಾಡ್ತಿದ್ದೆ, ಏನು ಮಾಡ್ತಿದ್ದಿ ಅಂತೇಳಿ. ಏನು ಭಾಳ ಜೋರು ತಯಾರಿ ನಡೆದತ್ತಲ್ಲ, ಯಾಕ? ಅಲ್ಲಿ ಹೊಂಟಿಯ? ಹೌದು ಹೊಂಟೇನಿ. ನಾಚಿಗೆ ಬರೋದಿಲ್ಲ ನಿಂಗೆ? ಒಂದು ಬೆಳಗ್ಗೆ ಬಂದ ನಾವು ಊರಿಗೆ ಬಂದವ, ಇಷ್ಟೊತ್ತಾದ್ರೂ ಅವ್ನಿಗೆ ಇಲ್ಲಿ ಬರ್ಬೇಕನ್ಸಿಲ್ಲ. ನೀನು ಅವ್ನು ನೋಡಕ್ಕೆ ಅವ್ನ ಮನೆಗೆ ಹೊಂಟಿಯೇನ? ಯಾಕೆ? ಇಲ್ಲೋಡ, ನಾನು ಹೇಳ್ತೇನೆ ಕೇಳೋ, ನೀನು ನನ್ನ ಸಿಟ್ಟು ನೆತ್ತಿಗೆರೆಸ್ಬೇಡ ನೀನಷ್ಟೇ. ಅವನೇ ಬೇಕಂದ್ರೆ ಬರಲಿ ಇಲ್ಲಿಗೆ, ನೀ ಹೋಗಬೇಡ. ಇಷ್ಟಕ್ಕೂ ಅವನ ಮದುವೆನೇ ಮಾಡಿಕೊಡಲ್ಲ ಅಂತ ಹೇಳೇವಲ್ಲ ನಾವು ನಿನಗೆ, ಮತ್ತು ಇದಕ್ಕೆ ಅವನ ಮ್ಯಾಗ ಅಷ್ಟು ನಿನಗೆ ಪ್ರೀತಿ? ಅವ್ವ, ನಾನು ನಿಂಗೆ ಹೇಳೇನಿ ಮಾವನ್ ಬಿಟ್ಟು ನಾ ಯಾರನ್ನೂ ಲಗ್ನ ಆಗೋದಿಲ್ಲ ಅಂತೇಳಿ. ನೀನು ಯಾಕೆ ಹೊಳ್ಳಬೇಡ ಅದ ಮಾತನ್ನ ಕೇಳ್ತಿ? ನಾ ಹೇಳಕತ್ತೇನೆ ಕೇಳ, ನಾನು ಮಾವನ್ನೇ ಮದುವೆ ಮಾಡ್ಕೊಳ್ಳೋದು. ಮಾವಂತ ಮಾವ, ಅವ್ನು ನಿನ್ನ ಮೇಲೆ ಯಾವ ಪ್ರೀತಿನೂ ಇಲ್ಲ, ಏನೂ ಇಲ್ಲ, ಒಂದು ಫೋನು ಹಚ್ಚಿಲ್ಲ, ಇಷ್ಟೊತ್ತಾದ್ರೂ ಮನೆ ಕಡೆನೂ ಬಂದಿಲ್ಲ. ಹೋಗ್ಲಿ, ನಾ ಬಂದೇನಿ, ನೀ ಮನೆಗೆ ಬಾ ಅಂತನೂ ಕರೆದಿಲ್ಲ, ಹೊಂಟಾಳಿಕಿ ಓಡ್ಕೊಂತ. ನೋಡ, ನಾ ಹೇಳ್ತೇನೆ ಕೇಳ, ಮ್ಯಾಗ ಬಿದ್ದು ಹೋದ್ರೆ 3 ಕಾಸಿಗೆ ಕೇಳೋದಿಲ್ಲ. ನೋಡೋಣ ಅವಂಗೂ ನಿನ್ನ ಮ್ಯಾಗ ಅದೆಟ್ಟು ಪ್ರೀತಿ ಐತಿ ಅಂತೇಳಿ. ಬರಲಿ, ನೋಡ್ಲಿ, ಮಾತಾಡ್ಸ್ಲಿ, ಫೋನ್ ಹಚ್ಲಿ. ನೀನು ಯಾಕೆ ಹೋಗಿ? ಇದು ನಾನು ನಿನಗೆ ಹೇಳಿದ ಮಾತು ಅಂತ ತಿಳ್ಕೊಬೇಡ. ನೀನು ನಿನ್ನ ಪ್ರೀತಿಗೆ ಒಂದು ಪರೀಕ್ಷೆ ಹಾಕೋ, ಹಂಗಾರ ನೋಡೋಣ ಅವಂಗೂ ನಿನ್ನ ಮೇಲೆ ಪ್ರೀತಿ ಐತೆ ಇಲ್ಲ ಅಂತ ತಿಳ್ಕೊಳಕ್ಕೆ ಒಂದು ದಾರಿ ಹುಡುಕೋ ನೋಡುನು. ಅಕಸ್ಮಾತ್ ಮಾವ ನಾನು ನೋಡಕ್ಕೆ ಬರಲಿಲ್ಲ ಅಂದ್ರೆ ಬಿಟ್ಟು ಬಿಡ. ನೋಡಕ್ಕೆ ಬಂದ್ರೆ ಅವಾಗ ನೋಡೋಣಂತ. ನೋಡಕ್ಕೆ ಬರ್ತಾನ ಅನ್ನೋ ನಂಬಿಕೆ ನನಗಂತರೂ ಇಲ್ಲ. ಇಷ್ಟು ದಿನಾನೇ ನಿನಗೊಂದು ಫೋನ್ ಮಾಡ್ಲಾರ್ದ ಇದ್ದವ ಈಗ ನೀನು ನೋಡಕ್ಕೆ ಬರ್ತಾನ? ಅವ ನೀನು ನೋಡಕ್ಕೆ ಬಂದ ಅಂದ್ರೆ ನೋಡೋಣ, ವಿಚಾರ ಮಾಡೋಣ. ಅವ ಮಾವಗೂ ನನ್ನ ಮೇಲೆ ಭಾಳ ಪ್ರೀತಿ ಐತಿ. ಆದ್ರೆ ನೀವೆಲ್ಲ ನೀನು ಅಪ್ಪ ಕೆಲಸ ಬಿಡು ಅಂದರೆ ಮದುವೆ ಮಾಡ್ತೀನಿ ಅನ್ನೋದಕ್ಕೆ ಅವನ ಪ್ರೀತಿ ತೋರ್ಸಂಗಿಲ್ಲ. ನೀವು ಈಗೂ ಮದುವೆ ಮಾಡ್ಕೋತಿ ಅಂತ ಒಂದು ಮಾತು ಕೇಳ್ರಿ, ಬೇಕಾದ್ರೆ ನೋಡ್ರಿ ಕುಣ್ಕೊಂತ ಓಡ್ ಬರ್ತಾನ. ಯಪ್ಪ ದೇವ್ರ, ನಾವು ನಮ್ಮ ಅಪ್ಪ ನಮ್ಮ ಅವನಿದ್ರಿಗೆ ಲಗ್ನ ಅಂತ ಮಾತಾಡಕ್ಕೆ ನಾಚ್ಕೊಂತಿದ್ವಿ. ಲಗ್ನ ವಿಚಾರ ಮಾತಾಡಕತ್ರ ಅಲ್ಲಿ ನಿಂದಿರ್ತಿದ್ದಿಲ್ಲ. ಕಾಲಾನ್ ಬೆಳ್ಳಿಲೆ ನೆಲ ಕೆರ್ಕೊಂತ ಒಳಗೋಡಕ್ಕಿದ್ವಿ. ಈಗ ನೀವು ನಮ್ಮ ಮುಂದೆ ನಿಂತೇ ಮಾತಾಡ್ತೀರಿ, ಹಿಂಗೆ ಮಾಡ್ರಿ ಅಂತೇಳಿ. ಏನು ಹೇಳ್ಬೇಕು, ಕಾಲಮಾನ ಅದಕ್ಕೆ ಬದಲಾಗ್ಬಿಟ್ಟದ. ಈಗ ಮಾತು ಬೇಡ, ನಾ ಹೇಳಾಕತ್ತೀನಿ ಕೇಳ. ಬರ್ಲಿ ಫಸ್ಟ್. ಏನು ಎಲ್ಲ ಒಂದು ನಾವೇ ಬಗ್ಗದಲ್ಲ, ಹೆಣ್ಮಕ್ಳಿಗೂ ಡಿಮ್ಯಾಂಡ್ ಐತಿ, ಬರೀ ಗಂಡು ಮಕ್ಳಿಗೆ ಅಟ್ಟೆ ಎಲ್ಲ ಬಾಯಿ ಮುಚ್ಕೊಂಡಿರು. ಹೋಗಲ್ಲ ಕದನ ರತಿಗಿ, ಹೋಗಲ್ಲ ಅಂದಮೇಲೆ ಕದ ತೆಗೆದು ಏನು ಮಾಡ್ಬೇಕ? ಒಳಗೆ ಕುಂದ್ರ ಸುಮ್ಮನೆ. ಈ ನಮ್ಮ ಒಬ್ಬಕ್ಕೆತ್ತವ ಅವು ಹೇಳೋದು ಬರಬ್ಬರಿನೇ. ಮಾವಾಗ ನನ್ನೊಂದು ಈಟು ನೋಡ್ಬೇಕಂತ ಅನಿಸ್ಲಿಲ್ಲ. ಇಷ್ಟೊತ್ತಾತು ಒಂದು ಫೋನು ಮಾಡಿಲ್ಲ. ನೋಡೋಣ, ಅವು ಹೇಳಂತಲ್ಲ, ನನಗೆ ನಾನೇ ಒಂದು ಕಂಡೀಷನ್ ಹಾಕೋತೀನಿ. ಮಾವ ನನ್ನ ನೋಡಕ್ಕೆ ಬರ್ತಾನ ಬರಲ್ಲ, ನೋಡೇ ಬಿಡೋಣ. ಇಷ್ಟೊತ್ತಾತು ನಾನು ಮನೆ ಕಡೆ ಬಂದು ಈಗ ಎಲ್ಲಿ ಕಾಣವಳ್ಳಲ್ಲ. ಮನೆಗೆ ಹೋಗ್ಲಿ, ನಮ್ಮ ಅತ್ತೆ ಒದರ್ತಾಳ, ನಮ್ಮ ಮಾವನು ಒದರ್ತಾನ. ಸುಮ್ಮನೆ ಮನೆಗೆ ಹೋಗಿ ಮಾಡಲಿ, ಮದ್ವೆನೇ ಮಾಡಲ್ಲ ಅಂತ ಅದಾರ. ಪಾಪ ಸುಳ್ಳ ನಾನು ಅಲ್ಲಿ ಹೋಗುದು ಹಾಕಿ ಮನಸ್ನಾಗ ಇಲ್ದೇ ಇರೋ ಯಾಕೆ ಹುಟ್ಟಿಸ್ಬೇಕತ್ತಾಗ. ಅವ್ರು ಕೊಡಲ್ಲ, ನಾನು ನೋಡಿದ್ರೆ ನನ್ನ ಕೆಲಸ ಬಿಡಲ್ಲ. ಅದ್ರ ಬದಲಿ ಸುಮ್ಮನೆ ಇರೋದು ಒಳ್ಳೇದು ಅಂತ ನಾನು ವಾಪಸ್ ಹೋಗ್ತೀನಿ. ಆದರೂ ಒಂದ್ಸಲ ನೋಡ್ಬೋದಿತ್ತಕ್ಕಿನ್ನ, ಯಾಕೋ ನೋಡ್ಬೇಕಂತ ಭಾಳ ಆಸೆ ಆಗತ್ತೈತಿ. ನಾನು ಎಷ್ಟು ಪ್ರೀತಿ ಮಾಡ್ತಾಳೆ, ಆದ್ರೆ ಏನು ಮಾಡ್ಬೇಕು, ಮನೆಯವ್ರು ಕೊಟ್ಟು ಲಗ್ನ ಮಾಡವಲ್ರಲ್ಲ. ಹೊರಗೆ ಬರಂಗೇನು ಕಾಣವಳ್ಳು. ಈಗ ಸದ್ಯಕ್ಕೆ ಮನೆಗೆ ಹೋಗ್ತೇನೆ, ನೋಡೋಣ ಸಂಜೆಗೆ ಇನ್ನೊಂದ್ಸಲ ಬರ್ತೇನೆ. ಏನಾರ ಕೆಲಸ ಮಾಡೋಕೆ ಇಲ್ಲೇ ಹೊರಗೆ ಬರಬೇಕಲ್ಲ, ಕಾಣ್ತಾಳ ಏನೋ ನೋಡೋಣ.